ಯಾವೂರಮ್ಮ ಹೇಳ್ತಿಲ್ಲ ಸರ್ ನನ್ನ ಮಕ್ಕಳು ಸರ್ ಫಸ್ಟ್ ಹುಡ್ಕೊಂಡು ನಗರದ ತುಂಗಾ ನದಿಗೆ 3 ಮಕ್ಕಳೊಂದಿಗೆ ತಾಯಿಯೊಬ್ಬಳು ಧುಮುಕಿ ಆತ್ಮಹತ್ಯೆಗೆ ಯತ್ನಿಸಿದ ಆಘಾತಕಾರಿ ಘಟನೆ ಸಂಭವಿಸಿದೆ. ಸ್ಥಳೀಯ ಯುವಕರ ಸಮಯ ಪ್ರಜ್ಞೆಯಿಂದ ತಾಯಿ ಹಾಗೂ 11 ತಿಂಗಳ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದು, ನದಿ ನೀರಿನಲ್ಲಿ ಕೊಚ್ಚಿ ಹೋಗಿರುವ ಇನ್ನಿಬ್ಬರು ಹೆಣ್ಣು ಮಕ್ಕಳಿಗಾಗಿ ಇಂದು ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆಯನ್ನು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಸೂರಿನ ಭವಾನಿ, 23 ವರ್ಷ ಎಂದು ಗುರುತಿಸಲಾಗಿದೆ. ಭವಾನಿ ಅವರು ತಮ್ಮ 3 ಮಕ್ಕಳೊಂದಿಗೆ ಶಿವಮೊಗ್ಗದ ತುಂಗಾ ನದಿಗೆ ಹಾರಿದ್ದಾರೆ. ಘಟನೆಯನ್ನು ಗಮನಿಸಿದ ಸ್ಥಳೀಯ ಯುವಕರಾದ ನವೀನ್ ಹಾಗೂ ದಾದಾಪೀರ್ ಎಂಬುವರು ತಮ್ಮ ಜೀವದ ಹಂಗು ತೊರೆದು ತಕ್ಷಣವೇ ನದಿಗೆ ಧುಮುಕಿ ಭವಾನಿ ಹಾಗೂ ಅವರ 11 ತಿಂಗಳ ಕಂದಮ್ಮನನ್ನು ಸುರಕ್ಷಿತವಾಗಿ ದಡಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ರಕ್ಷಣೆಗೊಳಗಾದ ತಾಯಿ ಭವಾನಿ ಮತ್ತು ಮಗುವನ್ನು ತಕ್ಷಣವೇ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ನದಿಯ ಸ್ಥಳಕ್ಕೆ ಸಿಲುಕಿ ನೀರು ಪಾಲಾಗಿರುವ ಸಾಜಿಕ್ 6 ವಯಸ್ಸು ಮತ್ತು ತನ್ವಿಕಾ 4 ವಯಸ್ಸು ಎಂಬ ಇಬ್ಬರು ಹೆಣ್ಣು ಮಕ್ಕಳ ಸುಳಿವು ಇನ್ನೂ ಸಿಕ್ಕಿಲ್ಲ. ಮಕ್ಕಳ ಪತ್ತೆಗಾಗಿ ಅಗ್ನಿಶಾಮಕ ದಳದ ಜಿಲ್ಲಾ ಅಧಿಕಾರಿ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಮುಳುಗು ತಜ್ಞರು ಹಾಗೂ ಸಿಬ್ಬಂದಿ ಇಂದು ಕೂಡ ತುಂಗಾ ನದಿಯಲ್ಲಿ ಸುದೀರ್ಘ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ.